ನಟ ದರ್ಶನ್ ರಿಂದ ಶುರು ಹೊಸ ಕಾನೂನು ಹೋರಾಟ. ಜಾಮೀನು ಪಡೆದು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಟ ದರ್ಶನ್. ಇದೀಗ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ನಟ ದರ್ಶನ್ ಸಜ್ಜಾಗಿದ್ದಾರೆ. ಗನ್ಗಾಗಿ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ನಟ ದರ್ಶನ್. ನಾನೊಬ್ಬ ಸೆಲೆಬ್ರಿಟಿ, ಗನ್ ಬೇಕೇ ಬೇಕು ಅಂತಿದ್ದಾರೆ ನಟ ದರ್ಶನ್ ಅವರು. ತಾತ್ಕಾಲಿಕವಾಗಿ ಗನ್ ಲೈಸೆನ್ಸ್ ಅನ್ನ ಅಮಾನತಿನಲ್ಲಿ ಇಟ್ಟಿದ್ದಾರೆ ಪೊಲೀಸರು. ಪಿಸ್ತೂಲ್ ವಶಕ್ಕೆ ಪಡೆದಿರೋದನ್ನ ಪ್ರಶ್ನಿಸಿ ಇವತ್ತು ಅರ್ಜಿ ಸಲ್ಲಿಸಲಿದ್ದಾರೆ. ಇವತ್ತು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ನಟ ದರ್ಶನ್. ನಟ ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ. ನಿಮಗೆಲ್ಲ ಗೊತ್ತೇ ಇದೆ, ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಅವರು ಮೊದಲಿಗೆ ಪರಪ್ಪನ ಅಗ್ರಹಾರ ಜೈಲು ಸೇರಿದ್ರು. ಅದಾದ ನಂತರ ಬಳ್ಳಾರಿಯ ಕೇಂದ್ರ ಕಾರಾಗೃಹಕ್ಕೆ ಅವರನ್ನ ಶಿಫ್ಟ್ ಮಾಡಲಾಗಿತ್ತು. ಅದಾದ ನಂತರ ಅವರಿಗೆ ರೆಗ್ಯುಲರ್ ಬೇಲ್ ಸಿಕ್ಕು ಹೊರಗಡೆ ಬಂದಿದ್ದಾರೆ. ಇದೆಲ್ಲದರ ನಡುವೆ ಅವರ ಬಳಿ ಗನ್ ಇದ್ರೆ ಅವರು ಸಾಕ್ಷಿಗಳಿಗೆ ಬೆದರಿಕೆ ಹಾಕುವಂತ ಸಾಧ್ಯತೆ ಇದೆ. ಹಾಗಾಗಿ ಆ ಗನ್ ಲೈಸೆನ್ಸ್ ಅನ್ನ ಕೊಡಬಾರದು ಅಥವಾ ಅದನ್ನ ಕಿತ್ಕೊಳ್ಬೇಕು ಗನ್ ಅನ್ನ ಅನ್ನೋ ನಿಟ್ಟಿನಲ್ಲಿ ಪೊಲೀಸರು ಹೇಳ್ತಾ ಇದ್ರು, ಅಥವಾ ಪ್ರಾಸಿಕ್ಯೂಷನ್ ಪರ ವಕೀಲರು ಹೇಳ್ತಾ ಇದ್ರು. ಇದರ ನಡುವೆ ಈಗ ಪಿಸ್ತೂಲ್ ಅನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು, ಅಮಾನತಿನಲ್ಲಿ ಇಟ್ಟಿದ್ದಾರೆ. ಹಾಗಾಗಿನೇ ಒಂದು ಗನ್ ನನಗೆ ಅವಶ್ಯಕತೆ ಇದೆ, ನಾನೊಬ್ಬ ಸೆಲೆಬ್ರಿಟಿ, ಗನ್ ನನಗೆ ಬೇಕೇ ಬೇಕಾಗುತ್ತೆ, ನನಗೆ ಥ್ರೆಟ್ ಕೂಡ ಇದೆ ಅನ್ನೋ ನಿಟ್ಟಿನಲ್ಲಿ ಅವರು ಅರ್ಜಿಯನ್ನ ಸಲ್ಲಿಸ್ತಾ ಇದ್ದಾರೆ. ಇವತ್ತು ಹೈಕೋರ್ಟ್ಗೆ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ ನಟ ದರ್ಶನ್. ದರ್ಶನ್ ಪರ ವಕೀಲ ಸುನೀಲ್ ರಿಂದ ಅರ್ಜಿ ಸಲ್ಲಿಕೆ ಆಗುತ್ತೆ ಅನ್ನೋದು ಗೊತ್ತಾಗ್ತಾ ಇರುವಂತ ವಿಚಾರ. ನಟ ದರ್ಶನ್ ರಿಂದ ಶುರು ಹೊಸ ಕಾನೂನು ಹೋರಾಟ. ಜಾಮೀನು ಪಡೆದು ಜೈಲಿನಿಂದ ರಿಲೀಸ್ ಆಗಿದ್ದಾರೆ ನಟ ದರ್ಶನ್. ಇದೀಗ ಮತ್ತೆ ಕೋರ್ಟ್ ಮೊರೆ ಹೋಗೋದಕ್ಕೆ ನಟ ದರ್ಶನ್ ಸಜ್ಜಾಗಿದ್ದಾರೆ. ಗನ್ಗಾಗಿ ಹೈಕೋರ್ಟ್ ಮೊರೆ ಹೋಗಲಿದ್ದಾರೆ ನಟ ದರ್ಶನ್. ನಾನೊಬ್ಬ ಸೆಲೆಬ್ರಿಟಿ, ಗನ್ ಬೇಕೇ ಬೇಕು ಅಂತಿದ್ದಾರೆ ನಟ ದರ್ಶನ್ ಅವರು. ತಾತ್ಕಾಲಿಕವಾಗಿ ಗನ್ ಲೈಸೆನ್ಸ್ ಅನ್ನ ಅಮಾನತಿನಲ್ಲಿ ಇಟ್ಟಿದ್ದಾರೆ ಪೊಲೀಸರು. ಪಿಸ್ತೂಲ್ ವಶಕ್ಕೆ ಪಡೆದಿರೋದನ್ನ ಪ್ರಶ್ನಿಸಿ ಇವತ್ತು ಅರ್ಜಿ ಸಲ್ಲಿಸಲಿದ್ದಾರೆ. ಇವತ್ತು ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಲಿದ್ದಾರೆ ನಟ ದರ್ಶನ್. ನಟ ದರ್ಶನ್ ಪರ ವಕೀಲ ಸುನೀಲ್ ಅರ್ಜಿಯನ್ನ ಸಲ್ಲಿಸಲಿದ್ದಾರೆ.